ನಾನು ಒಮ್ಮೆ ನಮ್ಮ ಮಾವನ ಮನೆಗೆ ಹೋಗಿದ್ದೆ. ನಮ್ಮ ಮಾವ ರಾತ್ರಿ ಕರೆಂಟ್ ಇರೋದ್ರಿಂದ ನೀರು ಹಾಯಿಸೋದಕ್ಕೆ ಹೊಲಕ್ಕೆ ಹೋಗ್ತಾ ಇದ್ರು ಮತ್ತು ಮುಂಜಾನೆ ಮನೆಗೆ ಬರ್ತಾ ಇದ್ರು. ಮನೆಯಲ್ಲಿ ಕೇವಲ ನಾನು ಮತ್ತು ಅತ್ತೆ ಇರ್ತಾ ಇದ್ವಿ. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕರೆಂಟ್ ಹೋಯಿತು. ಆಗ ನಾನು ಮದುವೆಗೆ ಮುಂಚೆ ತುಂಬಾ ವಿಷಯಗಳನ್ನ ಮೊದಲ ಬಾರಿಗೆ ನೋಡಿದೆ. ಸ್ನೇಹಿತರೆ, ನನ್ನ ಹೆಸರು ದೀಪಾ ಮತ್ತು ನಾನು ನಾಸಿಕ್ನವಳು. ಈ ಸ್ಟೋರಿ ನನ್ನ ಸ್ನೇಹಿತನ ಮತ್ತು ಅವನ ಅತ್ತೆಯದ್ದಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆನ ನೀವು ಕೊನೆವರೆಗೂ ನೋಡಿ. ತುಂಬಾ ಎಂಜಾಯ್ ಮಾಡ್ತೀರಾ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಕತೆಗೆ ಹೋಗೋಣ. ನನ್ನ ಹೆಸರು ಅಶ್ವಿನ್. ನನ್ನ ವಯಸ್ಸು 22 ಮತ್ತು ನಾನು ಪುಣೆಯ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿದ್ದೀನಿ. ಇದು ನನ್ನ ಮತ್ತು ನನ್ನ ಅತ್ತೆಯ ನಡುವೆ ನಿಜವಾಗಿಯೂ ನಡೆದ ಕಥೆಯಾಗಿದೆ ಮತ್ತು ಇದು ಜಾಸ್ತಿ ಹಳೆಯದಲ್ಲ, ಕಳೆದ ತಿಂಗಳಷ್ಟೇ ನಡೆದ ಘಟನೆ. ಅತ್ತೆ ಹೆಸರು ಸೋನಿ ಮತ್ತು ಅವಳನ್ನ ಸೋನು ಅನ್ನೋ ಹೆಸರಿನಿಂದ ಕರೀತಾರೆ. ಅವಳ ವಯಸ್ಸು 33 ಇರಬಹುದು ಅಷ್ಟೇ. ಅತ್ತೆ ನೋಡೋದಕ್ಕೆ ತುಂಬಾನೇ ಆಕರ್ಷಕವಾಗಿದ್ದಾಳೆ ಮತ್ತು ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ. ಅತ್ತೆ ಬೆಳ್ಳಗಿದ್ದಾಳೆ ಮತ್ತು ಯಾವಾಗ್ಲೂ ಸೀರೆ ಉಡುತ್ತಾಳೆ ಹಾಗೂ ತುಂಬಾ ಸುಂದರವಾಗಿ ಕಾಣಿಸ್ತಾಳೆ. ನನಗೆ 2 ಮಾವಂದಿರಿದ್ದಾರೆ. ಒಬ್ಬ ಮಾವ ಸಿಟಿಲಿರ್ತಾರೆ ಮತ್ತು ಒಬ್ಬರು ಹಳ್ಳಿಲಿರ್ತಾರೆ. ನಾನು 7-8 ವರ್ಷಗಳಿಂದ ಹಳ್ಳಿಯ ಮಾವನ ಮನೆಗೆ ಹೋಗಿ ಇರಲಿಲ್ಲ. ಈ ವರ್ಷ ನನ್ನ ತಂದೆಯವರು ಹೇಳಿದ್ರು, ಹಳ್ಳಿಯ ಮಾವನ ಮನೆಗೆ ಹೋಗು ಮತ್ತು 2-3 ದಿನ ಇದ್ದು ಬಾ ಅಂತ. ತಂದೆ ಹೇಳಿದ್ರು, ಎಲ್ಲರನ್ನು ಭೇಟಿ ಮಾಡಿ ಬಾ ಅಂಥೇಳಿ. ಮತ್ತು ದೀಪಾವಳಿ ಮುಗೀತು ಮತ್ತು ನಾನು 3ನೇ ದಿನ ಬಸ್ನಲ್ಲಿ ಮಾವನ ಹಳ್ಳಿಗೆ ಹೋದೆ. ಮಾವ ಹಳ್ಳಿಗಾಡ್ನಲ್ಲಿದ್ದಾರೆ ಮತ್ತು ಅವರ ಮನೆ ತೀರಾ ಹಳ್ಳಿಯ ಆರಂಭದಲ್ಲೇ ಇದೆ. ಆದ್ದರಿಂದ ಎಲ್ಲರೂ ಹೊಲದಲ್ಲೇ ಇರುತ್ತಾರೆ. ನಾನು ತುಂಬಾ ದಿನಗಳ ನಂತರ ಹೋಗಿದ್ದರಿಂದ ನನ್ನನ್ನು ಯಾರೂ ಜಾಸ್ತಿ ಗುರುತಿಸ್ತಾ ಇರಲಿಲ್ಲ. ಸುತ್ತಮುತ್ತಲಿನವರು ಮತ್ತು ನಮ್ಮತ್ತೆಯೊಂದಿಗೆ ನಾನು ಜಾಸ್ತಿ ಏನೂ ಮಾತನಾಡಿರಲಿಲ್ಲ. ಆದ್ದರಿಂದ ಸ್ವಲ್ಪ ಅಸಹಜವಾಗಿ ಅನಿಸ್ತಾ ಇತ್ತು. ಮೊದಲ ದಿನ ನಾನು ಸುಮ್ಮನೆ ಅತಿಥಿಯ ತರಹ ಇದ್ದೆ ಮತ್ತು ನಾನು ನನ್ನ ಫೋನ್ನಲ್ಲೇ ಮುಳುಗಿದ್ದೆ. ಮೊದಲ ದಿನ ರಾತ್ರಿ ಮಾವ ನೀರು ಹಾಯಿಸೋದಕ್ಕೆ ಹೋದ್ರು. ನಾನು ರಾತ್ರಿ 2:30 ಗಂಟೆಗೆ ಎದ್ದಾಗ ನನಗೆ ತಿಳಿತು ಮನೇಲಿ ಯಾರೂ ಇಲ್ಲ ಅಂತ. ನಾನು ಹೊರಗೆ ಬಾತ್ರೂಮ್ಗೆ ಹೋದೆ. ವಾಪಸ್ ಬರುವಾಗ ನೋಡಿದ್ರೆ ನಮ್ಮತ್ತೆ ಅಡ್ಡವಾಗಿ ಮಲಗಿದ್ಲು. ನನ್ನ ನೋಟ ಅತ್ತೆಯ ಮೇಲೆ ಬಿತ್ತು. ಮೊದಲ ಬಾರಿಗೆ ನನ್ನ ನೋಟ ಅತ್ತೆಯ ಬಗ್ಗೆ ಬದಲಾಗಿತ್ತು. ಅದನ್ನು ನೋಡಿ ನನಗೆ ಬೇಗ ನಿದ್ದೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಜಾಗೃತನಾಗಿದ್ದೆ. ನಂತರ ನನಗೆ ಹಾಗೆ ಆಲೋಚಿಸುತ್ತಾ ನಿದ್ದೆ ಬಂತು. ಮರುದಿನ ಮುಂಜಾನೆಯಿಂದ ನಾನು ಅತ್ತೆಯನ್ನ ಅದೇ ನೋಟದಿಂದ ನೋಡಲಾರಂಭಿಸಿದೆ. ನನಗೆ ಹೇಗಾದರೂ ಮಾಡಿ ಅತ್ತೆಗೆ ಒಂದು ಸುಂದರ ಕ್ಷಣದ ಅನುಭವ ನೀಡಬೇಕಿತ್ತು. ಅದಕ್ಕಾಗಿ ನಾನು ಮೊದಲು ಅತ್ತೆ ಜೊತೆ ಮುಕ್ತವಾಗಿ ಮಾತಾಡಬೇಕಿತ್ತು. ಹಾಗಾಗಿ ನಾನು ಬೆಳಗ್ಗೆ ಅತ್ತೆ ಬಟ್ಟೆ ತೊಳೆಯುತ್ತಿರುವಾಗ ಅವಳಿಂದ ಅವಳ ಫೋನನ್ನು ಪಡೆದುಕೊಂಡೆ ಮತ್ತು ಅವಳಿಗೆ ಪಾಸ್ವರ್ಡ್ ಕೇಳಿದೆ. ಅವಳು ಹೇಳಿದ್ಲು. ಆಗ ನಾನು ಅವಳ ಫೋನ್ ಚೆಕ್ ಮಾಡಿದೆ. ನನಗೆ ಏನೂ ಕಾಣಿಸ್ಲಿಲ್ಲ. ನಾನು ಬ್ರೌಸರ್ನ ಹಿಸ್ಟರಿ ನೋಡಿದೆ. ನನಗೆ ಏನೂ ಸಿಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅತ್ತೆ ಬಟ್ಟೆ ತೊಳೆದು ಬಂದಾಗ ನನಗೆ ಕೇಳಿದ್ಲು, ಏನು ಅಶ್ವಿನ್, ಏನಾಯ್ತು, ಏನ್ ನೋಡ್ತಾ ಇದೆಯಾ ನನ್ನ ಮೊಬೈಲ್ನಲ್ಲಿ? ನಾನಂದೆ, ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ ಅಂತ. ಸ್ವಲ್ಪ ಸಮಯ ನೋಡುತ್ತಾ ನಂತರ ಅತ್ತೆ ಅಡುಗೆ ಮನೆಗೆ ಹೋದ್ಲು. ನನಗೆ ಈಗ ಸ್ವಲ್ಪ ಆರಾಮಾಗಿ ಅನ್ನಿಸ್ತಾ ಇತ್ತು. ನಾವಿಬ್ಬರು ಊಟಕ್ಕೆ ಕೂತ್ವಿ. ಅಷ್ಟರಲ್ಲೇ ಮಾವ ಬಂದ್ರು. ಆಮೇಲೆ ಮಾವ ಮತ್ತು ನಾನು ಊಟ ಆರಂಭ ಮಾಡಿದ್ವಿ. ಆಮೇಲೆ ಮಾವ ಹೇಳಿದ್ರು, ಇವತ್ತು ನನಗೆ ಸ್ವಲ್ಪ ಕೆಲಸ ಬಂದಿದೆ. ಸೋನು, ನೀನು ಮತ್ತು ಅಶ್ವಿನ್ ಹೊಲಕ್ಕೆ ಹೋಗಿ ಸ್ವಲ್ಪ ಸಮಯ. ಅಶ್ವಿನ್, ನಿನ್ನ ಅತ್ತೆಗೆ ಮೋಟಾರ್ ಆನ್ ಮಾಡಿಕೊಡು, ನಿಮ್ಮ ಅತ್ತೆ ಹೊಲಕ್ಕೆ ನೀರು ಹಾಯಿಸ್ತಾಳೆ ಅಂತ. ನಾನು ಸರಿ ಮಾವ ಅಂತ ಹೇಳಿದೆ. ಆಮೇಲೆ ಅತ್ತೆ ಮತ್ತು ನಾನು ಮೆಲ್ಲನೆ ಹೊಲಕ್ಕೆ ಮಾತಾಡ್ತಾ ಹೋದ್ವಿ. ಅತ್ತೆ ನನ್ನೊಂದಿಗೆ ಮುಕ್ತವಾಗಿ ಮಾತಾಡ್ತಾ ಇದ್ಲು. ಸಹಜವಾಗಿ ಅತ್ತೆ ಮಾತಾಡುತ್ತಾ ಕೇಳಿದ್ಲು, ಅಷ್ಟೊಂದೇನು ನೋಡ್ತಾ ಇದೆಯಾ ಫೋನಲ್ಲಿ? ಗರ್ಲ್ಫ್ರೆಂಡ್ ಜೊತೆ ಮಾತಾಡ್ತಾ ಇದೆಯಾ ಅಂತಂದ್ಲು. ನಾನು ಒಂದೇ, ಇಲ್ಲ ಅತ್ತೆ, ನನ್ನ ಮುಖದ ಕಡೆ ನೋಡಿದ್ರೆ ಹಾಗನ್ಸುತ್ತಾ ನಿಮ್ಗೆ ಅಂತ. ಅದಕ್ಕೆ ಅತ್ತೆ ಹೇಳಿದ್ಲು, ಹೌದಾ, ಅಷ್ಟೊಂದು ಸ್ಮಾರ್ಟ್ ಆಗಿ ಕಾಣ್ತೀಯಾ? ನನ್ನ ಸೋದರಲ್ಲಿಯ ನಿನ್ನಲ್ಲೇನೋ ಕಡಿಮೆ ಇದೆ. ಅದಕ್ಕೆ ನಾನಂದೆ, ಅತ್ತೆ, ಇದು ನಿಮಗೆ ತಿಳಿಯುತ್ತೆ, ಹುಡುಗಿಯರಿಗಲ್ಲ. ಆಗ ಅತ್ತೆ ಅಂದ್ಲು, ಆಗುತ್ತಾಗುತ್ತೆ. ಹೀಗೆ ಮಾತಾಡ್ತಾ ನಾವಿಬ್ರು ಒಂದು ಫ್ಲೋಗ್ ಬಂದ್ವಿ ಮತ್ತು ತೀರಾ ಸ್ನೇಹಿತರ ಥರ ಇರೋದಕ್ಕೆ ಆರಂಭಿಸಿದ್ವಿ. ನನಗೆ ತಿಳಿದಿಲ್ಲ ಅತ್ತೆ ಒಂದೇ ದಿನದಲ್ಲಿ ನನ್ನ ಫ್ರೆಂಡ್ ಹೇಗಾದ್ಲು ಅಂತ. ಸಾಯಂಕಾಲ ನಾವು ಮನೆಗೆ ಹೋದ್ವಿ, ಊಟ ಮಾಡಿದ್ವಿ. ಆಮೇಲೆ ಮಾವ ಹೇಳಿದ್ರು, ಇವತ್ತು ರಾತ್ರಿ ಪೂರ್ತಿ ಹೊರದಲ್ಲಿ ನೀರು ಹಾಯಿಸ್ಬೇಕಾಗಿದೆ, ನಾನು ಮುಂಜಾನೆ ಬರ್ತೇನೆ ಮತ್ತು ಮಾವ ಹಾಸಿಗೆ ತಗೊಂಡು ಹೋದ್ರು. ಅತ್ತೆ ಮತ್ತು ಸಣ್ಣ ಮಗು, ನಾವು 3 ಇದ್ವಿ. ಅತ್ತೆ ಅದನ್ನ ಜೋಳಿಗೆಯಲ್ಲಿ ಮಲಗಿಸಿದ್ಲು ಮತ್ತು ಇಂದು ಅತ್ತೆ ನನ್ನ ಪಕ್ಕದಲ್ಲೇ ಬೆಡ್ ಮೇಲೆ ಮಲ್ಕೊಂಡ್ಲು. ಯಾವಾಗ ಅತ್ತೆ ನನ್ನ ಪಕ್ಕದಲ್ಲಿ ಮಲ್ಕೊಂಡ್ಲೋ ಆಗ ನನ್ನ ದೆಡದಿಡಿತ ಹೆಚ್ಚಾಗುತ್ತಾ ಹೋಯಿತು. ಅತ್ತೆ ಬಾಗಿಲು ಹಾಕಿದ್ಲು ಮತ್ತು ನಾನು ಗೋಡೆಯ ಮೂಲೆಯಲ್ಲಿ ಮಲ್ಕೊಂಡೆ. ಆಗ ಅತ್ತೆ ಟಿವಿಯನ್ನ ಆಫ್ ಮಾಡಿದ್ಲು. ನನ್ನ ಪಕ್ಕದಲ್ಲಿದ್ದ ದೊಡ್ಡ ಬ್ಲಾಂಕೆಟ್ ಇತ್ತು, ಅದನ್ನ ನಾನು ಕೇಳಿದೆ, ಅವಳು ನನಗೆ ಕೊಟ್ಲು. ನನಗೆ ಅಂದಾಜಾಯ್ತು ಇವತ್ತು ಅತ್ತೆ ಕೂಡ ಇದೇ ಬ್ಲಾಂಕೆಟ್ನಲ್ಲಿ ಮಲಗುತ್ತಾಳೆ ಅಂತ.
ಇಬ್ಬರು ಒಂದೇ ಬ್ಲಾಂಕೆಟ್ನಲ್ಲಿ ಎಂಬ ಆಲೋಚನೆಯಿಂದ ನಾನು ತುಂಬಾನೇ ಖುಷಿ ಪಟ್ಟೆ. ಅತ್ತೆ ನನ್ನ ಕಡೆಗೆ ನೋಡುತ್ತಾ ಮಲಗಿದ್ಲು ಮತ್ತು ಮಗುವಿನ ಜೋಲಿಯನ್ನ ತೂಗಲಾರಂಭಿಸಿದ್ಲು. ಮಗು ಮಲ್ಕೊಂತು ಮತ್ತು ಅತ್ತೆ ಕೂಡ ಹಾಗೇನೆ ಮಲಗಿದ್ಲು. ನಾನು ಸ್ವಲ್ಪ ಕಣ್ಣಾಯಿಸಿ ನೋಡಿದಾಗ ಅತ್ತೆ ನಿದ್ದೆ ಮಾಡ್ತಾ ಇದ್ಲು. ನನಗೆ ಹೇಗಾದ್ರೂ ಮಾಡಿ ಇವತ್ತು ಅವಳ ಹತ್ರ ಹೋಗ್ಬೇಕು ಅಂತ ಅನ್ಸುತ್ತು. ಆದರೆ ನನ್ನ ಮತ್ತು ಅತ್ತೆ ನಡುವೆ ತುಂಬಾ ಅಂತರವಿತ್ತು. ನನಗೆ ಆ ಅಂತರದ ಗ್ಯಾಪ್ ಕಡಿಮೆ ಮಾಡಬೇಕಿತ್ತು. ನಾನು ಮೊಬೈಲ್ ಪಕ್ಕಕ್ಕಿಟ್ಟು ಲೈಟ್ ಆಫ್ ಮಾಡಿದೆ. ಆಮೇಲೆ ಅವಳ ಪಕ್ಕದಲ್ಲಿ ಸ್ವಲ್ಪ ಹತ್ತಿರವಾಗಿ ಮಲಗಿದೆ. ಸ್ವಲ್ಪ ಸಮಯದ ನಂತರ ನಾನು ಮಗ್ಗುಲನ್ನ ಬದಲಿಸಿದೆ ಮತ್ತು ಅತ್ತೆಯ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಮಲ್ಕೊಂಡೆ. ಆದ್ರೆ ಇನ್ನೂ ಸ್ವಲ್ಪ ಹತ್ತಿರ ಹೋದೆ. ಕೆಲವು ಸಮಯ ಹಾಗೆ ಮಲಗಿದ್ದೆ ಮತ್ತು ಮೆಲ್ಲನೆ ನೇರವಾದೆ. ಈಗ ನನ್ನ ಮತ್ತು ಅತ್ತೆಯ ನಡುವೆ ಯಾವುದೇ ಅಂತರ ಇರಲಿಲ್ಲ. ಅತ್ತೆ ಇನ್ನೂ ಕೂಡ ನನ್ನ ಕಡೆಗೆ ಮುಖ ಮಾಡಿ ಮಲಗಿದ್ಲು. ನಾನು ನಿದ್ದೆಯಲ್ಲಿ ಮಗ್ಗಲು ಬದಲಿಸುವ ನಟನೆ ಮಾಡಿದೆ ಮತ್ತು ಅತ್ತ ಕಡೆಗೆ ಮುಖ ಮಾಡಿ ಮಲಗಿದೆ. ಸ್ವಲ್ಪ ಹೆದರಿದ್ದೆ, ಆದರೆ ಶಾಂತವಾಗಿ ಹಾಗೇ ಇದ್ದೆ. ನನಗೆ ಅವಳ ಸೊಂಟದ ಮೇಲೆ ಕೈ ಇಡಬೇಕಿತ್ತು. ಆದರೆ ಇದ್ದಕ್ಕಿದ್ದಂತೆ ಅತ್ತೆಯೇ ನನ್ನ ಕಡೆ ಸ್ವಲ್ಪ ತಿರುಗಿದ್ಲು ಮತ್ತು ನನ್ನ ಒಂದು ಕೈಯನ್ನ ನನ್ನ ಹೊಟ್ಟೆಯ ಮೇಲೆ ಇಟ್ಲು. ನಾವು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಹಾಗೇನೆ ಶಾಂತವಾಗಿ ಮಲಗಿರುವಂತೆ ಇದ್ದೆ. ಸ್ವಲ್ಪವೂ ಕದಲಿಲ್ಲ. ನನ್ನ ಒಳಗಿನ ಭಾವನೆಗಳಲ್ಲೂ ತುಂಬಿ ಬಂದಿದ್ದವು. ನನಗೆ ತಿಳಿತಾ ಇರಲಿಲ್ಲ ಏನು ಮಾಡಬೇಕು ಅಂತ. ಸ್ವಲ್ಪ ಸಮಯದ ನಂತರ ಧೈರ್ಯ ಮಾಡಿ ನಾನು ಕೂಡ ಮೆಲ್ಲನೆ ಅವಳ ಕಾಲಿನ ಮೇಲೆ ಕಾಲನ್ನ ಇಟ್ಟೆ. ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಮತ್ತೆ ನನ್ನ ಬಲಗೆಯನ್ನ ನಾನು ಬೆನ್ನಿನ ಕಡೆಯಿಂದ ಹಾಕಿದೆ. ಹಾಗೆ ಮಲಗಿದ್ದೆ. ಸ್ವಲ್ಪ ಸಮಯದ ನಂತರ ಅತ್ತೆ ನೇರವಾಗಿ ಮಲ್ಕೊಂಡ್ಳು. ಹಾಗೂ ನನ್ನ ಕೈಯನ್ನ ಸ್ವಲ್ಪ ಮೇಲೆ ಇಟ್ಟೆ. ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನಾನು ತುಂಬಾ ಪ್ರಯತ್ನ ಮಾಡಿ ನೋಡಿದೆ, ಆದರೆ ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇರಲಿಲ್ಲ. ಅತ್ತೆ ಗಾಢ ನಿದ್ದೆಯಲ್ಲಿದ್ಲು. ಹಾಗಾಗಿ ನನ್ನ ಕೈಯನ್ನ ಮುಖದ ಕಡೆಗೆ ಒಯ್ತಾ ಇದ್ದಂತೆ ಅಷ್ಟರಲ್ಲೇ ಅತ್ತೆ ಎದ್ಲು ಮತ್ತು ಮೊದಲು ನನ್ನ ಕೈಯನ್ನ ಪಕ್ಕಕ್ಕೆ ತಳ್ಳಿ ನನ್ನನ್ನ ಎಬ್ಸಿದ್ಲು. ನನಗೆ ಗದರಿದ್ಲು. ಹೇಗ್ ಮಲಗ್ತೀಯಾ, ಆ ಕಡೆ ಸರದ್ ಮಲ್ಗು ಅಂಥೇಳಿ. ನಾನು ತುಂಬಾ ಹೆದರಿದೆ ಮತ್ತು ಗಪ್ ಚುಪ್ ಪಕ್ಕಕ್ಕೆ ಸೆರೆದೆ. ಅತ್ತೆ ಹೊರಗೆ ಹೋಗಿ ಬಂದ್ಲು ಮತ್ತು ಈ ಬಾರಿ ಅವಳು ಸ್ವತಃ ನನ್ನ ತೀರಾ ಹತ್ತಿರ ಬಂದು ಮಲ್ಕೊಂಡ್ಲು. ನಾನು ಹೆದರಿದ್ದೆ, ಆದರೆ ಸ್ವಲ್ಪ ಸಮಯದ ನಂತರ ನಾನು ಧೈರ್ಯ ಮಾಡಿ ಮತ್ತೆ ಅವಳ ಪಕ್ಕಕ್ಕೆ ಜರುಗಿದೆ. ಅವಳು ಏನೂ ಮಾತಾಡಲಿಲ್ಲ. ನಾನು ಇನ್ನೂ ಸ್ವಲ್ಪ ಹತ್ತಿರವಾದೆ. ಅಷ್ಟರಲ್ಲೇ ಅತ್ತ ಕಡೆಯಿಂದ ಹೇಳಿದ್ಲು, ಅಶ್ವಿನ್, ನೀನೇನ್ ಮಾಡ್ತಾ ಇದೆಯಾ ನನಗೆ ಗೊತ್ತು, ಎಲ್ಲವೂ ತಿಳಿಯುತ್ತೆ. ನೀನು ಆ ಕಡೆ ಸರಿ ಇಲ್ದಿದ್ರೆ ನಾನು ನಿನ್ನ ಅಮ್ಮನಿಗೆ ಫೋನ್ ಮಾಡ್ತೇನೆ ಅಂತ. ನಾನು ಹೆದರಿ ಹಿಂದೆ ಸರಿದೆ ಮತ್ತು ಅತ್ತೆಗೆ ಹೇಳಿದೆ, ಅತ್ತೆ ಸಾರಿ, ನಿಜಕ್ಕೂ ನನ್ನ ತಪ್ಪಾಯ್ತು, ಪ್ಲೀಸ್ ಇದನ್ನ ಯಾರಿಗೂ ಹೇಳ್ಬೇಡ ಅಂತ. ಆಗ ಅತ್ತೆ ನೇರವಾಗಿ ಮಲಗಿ ಹೇಳಿದ್ಲು, ಅತ್ತೆ, ನಿನಗಿಂತ ದೊಡ್ಡವಳು ನಾನು, ತಿಳಿತದೆಯೇ ನಿನಗೆ, ಏನ್ ಮಾಡ್ತಾ ಇದೀಯ ನೀನು ಅಂಥೇಳಿ. ಆಮೇಲೆ ನಾನು ಅತ್ತೆಗೆ ಹೇಳ್ದೆ, ನೀನ್ ಇಷ್ಟೊಂದು ಸುಂದರವಾಗಿದ್ಯಾ, ಯಾರಾದರೂ ನಿನ್ನ ಸೌಂದರ್ಯಕ್ಕೆ ಕರಗಿ ಹೋಗ್ತಾರೆ ಅಂತ. ಅದಕ್ಕೆ ಅತ್ತೆಗೆ ಮಾತೇ ಉಳಿಲಿಲ್ಲ. ನಾನು ಹೇಳಿದೆ, ಅತ್ತೆ, ನಿಜವಾಗಿಯೂ ನೀನೇನಿದೆಯಲ್ಲ, ನನ್ನ ವಯಸ್ಸಿನವಳಾಗಿದ್ರೆ ನಿನ್ನನ್ನೇ ನಾನು ಮದುವೆ ಮಾಡ್ಕೊಳ್ತಾ ಇದ್ದೆ ಅಂತ. ಆದರೆ ಯಾವುದೇ ಪ್ರತಿಕ್ರಿಯೆ ಅವ್ರು ನೀಡಲಿಲ್ಲ. ನಾನು ಹೇಳಿದೆ ಒಂದು ಮಾತು, ಹೇಳ ಅತ್ತೆ ಅವಳಂದ್ಲು, ಈಗ ನೀನು ಸುಮ್ಮನೆ ಮಲ್ಗು. ನಾನು ಮಲಗಿದೆ, ಆದರೆ ನನ್ನ ಮನಸ್ಸಿನಲ್ಲಿ ಇತ್ತು ಅವಳಿಗೆ ಆ ಸುಂದರ ಕ್ಷಣದ ಅನುಭವ ನೀಡಬೇಕು ಅಂತ. ಹಿಂದೆ ನಾನು ನಿರ್ಧಾರಕ್ಕೆ ಬದ್ಧನಾಗಿದ್ದೆ. 5 ನಿಮಿಷ ಕರೆಯಲು ಬಿಟ್ಟೆ. ಅತ್ತೆಗೆ ನಿದ್ದೆ ಬಂದಿರಲಿಲ್ಲ. ನಾನು ಮೆಲ್ಲನೆ ಹೋಗಿ ನನ್ನ ಕೈಯನ್ನ ಅತ್ತೆಯ ಹೆಗಲ ಮೇಲಿಟ್ಟೆ. ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅತ್ತೆಯ ಕಣ್ಣುಗಳು ತೆರೆದಿದ್ವು. ಆದರೂ ಅತ್ತೆ ಏನೂ ಮಾತಾಡಲಿಲ್ಲ ಮತ್ತು ನೇರವಾಗಿ ತಿರುಗಿ ಮಲಗದ್ಲು. ನನಗೆ ಅರ್ಥ ಆಯಿತು, ಅತ್ತೆ ಏನೂ ಹೇಳೋದಿಲ್ಲ, ನನಗೆ ಒಂದು ಒಳ್ಳೆಯ ಚಾನ್ಸ್ ಇದೆ. ನಾನು ಮೆಲ್ಲನೆ ಅವಳ ಕಡೆಗೆ ಸರಿದೆ ಮತ್ತು ಮತ್ತೆ ಅತ್ತೆ ನನ್ನ ಕೈಯನ್ನು ಜಾಡಿಸಿದ್ಲು ಮತ್ತು ಅವಳು ಕೋಪದಿಂದ ತಕ್ಷಣವೇ ಎದ್ದು ಕೂತ್ಕೊಂಡ್ಳು. ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ಆಶ್ಚರ್ಯ ಎರಡೂ ಇತ್ತು. ಅವಳು ಗದರಿ ಹೇಳಿದಳು, ಅಶ್ವಿನ್, ಇದೇನು ನಿನ್ನ ನಡವಳಿಕೆ? ನಿನಗೆ ಆಗ್ಲೇ ಒಮ್ಮೆ ತಿಳಿಸಿ ಹೇಳಿದೆ ಅಲ್ವಾ, ನೀನು ನನ್ನ ಸೋದರಳಿ ಅಂತರ ಇದೆಯಾ, ಅದನ್ನ ಮರೆಯಬೇಡ ಅಂತ. ಒಂದು ವೇಳೆ ಮತ್ತೆ ಹೀಗೆ ನೀನೇನಾದರೂ ಮಾಡಿದ್ರೆ ನಾನು ಈಗಿನಿಂದಲೇ ಮಾವನಿಗೆ ಫೋನ್ ಮಾಡಿ ಕರೆಸ್ಕೊಳ್ತೇನೆ ಅಂತ, ಮತ್ತು ನಿನ್ನ ಮನೆಯಲ್ಲೂ ಕೂಡ ಹೇಳ್ತೇನೆ ಅಂತ. ಅವಳ ಮಾತು ಕೇಳಿ ನಾನು ಸಂಪೂರ್ಣವಾಗಿ ನಡುಗಿ ಹೋಗಿದ್ದೆ. ನನಗೆ ಅನ್ನಿಸ್ತು ಆಗ, ಈಗ ಎಲ್ಲವೂ ಮುಗೀತು, ಮಾವನಿಗೆ ತಿಳಿದ್ರೆ ಏನಾಗಬಹುದು ಅಂತ. ಆ ಆಲೋಚನೆಯಿಂದ ನನ್ನ ಮೈ ಜುಮ್ ಅಂತೂ. ನಾನು ತಕ್ಷಣವೇ ಕೈಯನ್ನು ಮುಗಿದು ಹೇಳ್ದೆ, ಅತ್ತೆ ಪ್ಲೀಸ್ ಯಾರಿಗೂ ಹೇಳ್ಬೇಡ, ನನ್ನಿಂದ ದೊಡ್ಡ ತಪ್ಪಾಯ್ತು. ನಾನು ಗಾಬರಿಯಾಗಿದ್ದೆ. ಅತ್ತೆ ಸ್ವಲ್ಪ ಸಮಯ ನನ್ನ ಕಡೆಗೆ ಕೋಪದಿಂದ ನೋಡ್ತಲೇ ಇದ್ಲು ಮತ್ತು ನಂತರ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಹೇಳಿದ್ಲು, ಬುದ್ಧಿವಂತನ ತರಹ ಅಲ್ಲಿ ಮೂಲೆಯಲ್ಲಿ ಹೋಗಿ ಮಲಗು, ಮತ್ತೆ ನನ್ನ ಹತ್ತಿರ ಬರೋ ಪ್ರಯತ್ನ ಮಾಡಬೇಡ ಅಂತ. ಅವಳು ಮತ್ತೆ ಮಲ್ಕೊಂಡ್ಲು. ಆದರೆ ಈ ಬಾರಿ ಅವಳು ನನ್ನ ಕಡೆಗೆ ಬೆನ್ನು ಮಾಡಿ ಮಲಗಿದ್ಲು. ನನ್ನ ಮನಸ್ಸಿನಲ್ಲಿ ಭಯ ಇದ್ರೂ ಒಂದು ಜಿದ್ದಿ ಇನ್ನೂ ಬಾಕಿ ಇತ್ತು. ನನಗನ್ನಿಸ್ತು ಅತ್ತೆ ಕೋಪ ಮಾಡ್ಕೊಂಡಿದ್ರು ಅವಳು ನನ್ನನ್ನು ಮನೆಯಿಂದ ಹೊರಗೆ ಹಾಕಿರಲಿಲ್ಲ ಅಥವಾ ತಕ್ಷಣ ಯಾರಿಗೂ ಕೂಡ ಫೋನ್ ಮಾಡಿರಲಿಲ್ಲ. ನಾನು ಶಾಂತವಾಗಿ ಮಲಗಿದ್ದೆ ಮತ್ತು ಅರ್ಧ ಗಂಟೆ ಹಾಗೇನೆ ಮಲ್ಕೊಂಡಿದ್ದೆ.
ಹೋಗ್ಲಿ ಅಂತ ಅರ್ಧ ಗಂಟೆ ಹಾಗೆ ಕರೆಯಲು ಬಿಟ್ಟೆ. ಕೋಣೆಯಲ್ಲಿ ಕೇವಲ ಮಗುವಿನ ಉಸಿರಾಟ ಮತ್ತು ಗಡಿಯಾರದ ಸದ್ದು ಕೇಳಿಸ್ತಾ ಇತ್ತು. ನನಗೆ ಖಾತ್ರಿ ಇತ್ತು ಅತ್ತೆ ಇನ್ನೂ ಎಚ್ಚರವಾಗಿಯೇ ಇದ್ದಾರೆ ಅಂತ. ನಾನು ಮೆಲ್ಲನೆ ಮಗ್ಗಲು ಬದಲಿಸಿದೆ ಮತ್ತು ಒಮ್ಮೆ ಶಾಂತ ಧ್ವನಿಯಲ್ಲಿ ಹೇಳಿದೆ, ಅತ್ತೆ, ನೀನ್ ನಿಜಕ್ಕೂ ತುಂಬಾನೇ ಸುಂದರವಾಗಿದ್ಯಾ. ಅದಕ್ಕೆ ನನ್ನ ಮನಸ್ಸು ತಡಿಲಿಲ್ಲ. ಸಾರಿ. ಅವಳು ಯಾವುದೇ ಉತ್ತರ ನೀಡಲಿಲ್ಲ. ಆದರೆ ಅವಳ ಶರೀರದ ಚಲನವಲನ ನಿಂತಿತ್ತು. ನಾನು ಮತ್ತೊಮ್ಮೆ ಧೈರ್ಯ ಮಾಡಿ ಮೆಲ್ಲನೆ ಅವಳ ಬೆನ್ನಿನ ಹತ್ತಿರ ಹೋದೆ. ಈ ಬಾರಿ ನಾನು ಕೈಯನ್ನ ಇಡಲಿಲ್ಲ, ಕೇವಲ ಅವಳ ಹತ್ತಿರ ಹೋಗಿ ನಿಂತೆ. ನನಗೆ ಅವಳ ಸನ್ನಿಧಿ ತಿಳಿತಾ ಇತ್ತು. ನಾನು ಮತ್ತೊಮ್ಮೆ ಅವಳ ಕೈ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದೆ. ಅವಳು ಕೈಯನ್ನ ಹಿಂದೆ ತೆಗೆದುಕೊಳ್ಳಿಲ್ಲ, ಆದರೆ ಗಟ್ಟಿಯಾಗಿ ಹಿಡಿದುಕೊಂಡ್ಲು. ನನಗೆ ಅರ್ಥ ಆಯಿತು, ಅವಳ ಕೋಪ ಈಗ ಸ್ವಲ್ಪ ತಣ್ಣಗಾಗಿತ್ತು. ನಾನು ಸೋಲೊಪ್ಪಿಕೊಂಡಿರಲಿಲ್ಲ, ಯಾಕೆಂದ್ರೆ ಅವಳ ಮನಸ್ಸಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಒಪ್ಪಿಗೆ ಕಾಣಿಸ್ತಾ ಇತ್ತು. ನಾನು ಮೆಲ್ಲನೆ ಅವಳ ಹೆಗಲ ಮೇಲೆ ಕೈಯನ್ನ ಇಟ್ಟೆ ಮತ್ತು ಅವಳನ್ನು ನನ್ನ ಕಡೆ ತಿರುಗಿಸೋದಕ್ಕೆ ಪ್ರಯತ್ನಿಸಿದೆ. ಅವಳು ಆರಂಭದಲ್ಲಿ ಸ್ವಲ್ಪ ವಿರೋಧಿಸಿದ್ಲು, ಆದರೆ ಕೊನೆಗೆ ಅವಳು ಮೆಲ್ಲಗೆ ನನ್ನ ಕಡೆ ತಿರುಗಿದ್ಲು. ಅವಳ ಕಣ್ಣುಗಳು ಇನ್ನೂ ತೆರೆದಿದ್ವು ಮತ್ತು ಅದರಲ್ಲಿ ಒಂದು ಬೇರೆಯದೇ ಹೊಳಪಿತ್ತು. ಅತ್ತೆ ನನ್ನ ಕಡೆಗೆ ತಿರುಗಿದಾಗ ಕೋಣೆಯ ಮಂದ ಬೆಳಕಿನಲ್ಲಿ ಅವಳ ಕಣ್ಣುಗಳು ಹೊಳೆಯುತ್ತಾ ಇದ್ವು. ಆಗಲೇ ಇದ್ದ ಕೋಪ ಈಗ ಎಲ್ಲೋ ಕರಗಿ ಹೋಗಿತ್ತು ಮತ್ತು ಅದರ ಜಾಗವನ್ನ ಒಂದು ಸವಾಲಿನ ನೋಟ ಆಕ್ರಮಿಸಿತ್ತು. ನಾನು ಅವಳ ಕೈಯನ್ನು ನನ್ನ ಕೈಗೆ ತೆಗೆದುಕೊಂಡಿದ್ದೆ ಮತ್ತು ಅವಳು ಈಗ ಹಿಂದೆ ಸರಿಯಲ್ಲ, ಬದಲಿಗೆ ಅವಳು ಒಂದು ದೀರ್ಘ ಉಸಿರಾಟವನ್ನು ತೆಗೆದುಕೊಂಡು ನನ್ನ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾ ಹೇಳಿದ್ಲು, ಅಶ್ವಿನ್, ನೀನು ನಿಜಕ್ಕೂ ತುಂಬ ಧೈರ್ಯವಾದ ಹುಡುಗನಾಗಿದ್ಯಾ. ನಾನು ನಿನಗೆ ಎಷ್ಟೋ ಬಾರಿ ಗದರಿದೆ, ಭಯ ಹುಟ್ಟಿಸ್ದೆ, ಆದರೂ ನೀನು ಸೋಲೊಪ್ಪಲಿಲ್ಲ. ನಾನು ಏನೋ ಹೇಳೋದಕ್ಕೆ ಹೋಗೋಷ್ಟರಲ್ಲಿ ಅವಳು ಹಗುರವಾಗಿ ನಕ್ಕು ನನ್ನನ್ನು ಕಾಡಿಸಲು ಚುಡಾಯಿಸಲು ಆರಂಭಿಸಿದ್ಲು. ಅವಳಂದ್ಲು, ನಡೆ, ಇವತ್ತು ನೋಡ್ತೇನೆ ನಿನ್ನಲ್ಲಿ ಎಷ್ಟು ದಮ್ ಇದೆ ಅಂತ. ದೊಡ್ಡ ಕನಸು ಕಾಣ್ತಾ ಇದೆಯಾ ಅಲ್ವಾ? ಆದರೆ ನೆನಪಿರಲಿ, 5 ನಿಮಿಷಕ್ಕಿಂತ ಹೆಚ್ಚು ಸಮಯ ನೀನು ನಿಲ್ಲಲಾರೆ. ಸುಮ್ಮನೆ ಬಡಾಯಿ ಕೊಚ್ಚಬೇಡ. ಅವಳ ಈ ಮಾತು ಕೇಳಿ ನನ್ನ ಮೈಯಲ್ಲಿ ಒಂದು ಬೇರೆಯದೇ ಚೈತನ್ಯ ಮೂಡಿತು. ನಾನಂದೆ, ಅತ್ತೆ, ಒಮ್ಮೆ ಅವಕಾಶ ಕೊಟ್ಟು ನೋಡು, ಆಗ ನಿನಗೆ ತಿಳಿಯುತ್ತೆ ನಿನ್ನ ಸೋದರಳಿಯ ಸಾಧಾರಣದವನಲ್ಲ ಅಂತ. ಅತ್ತೆ ಕುಳಿತ ಜಾಗದಲ್ಲೇ ಗಂಭೀರಳಾದ್ಲು. ಅವಳು ತನ್ನ ಕೈಯನ್ನ ಹೇಳಿದ್ಲು, ತಡಿ, ಇಷ್ಟು ಅವಸರ ಬೇಡ, ನಾನು ನಿನ್ನ ಹತ್ತಿರ ಬರೋದಕ್ಕೆ ಬಿಡ್ತೇನೆ. ಆದರೆ ನನ್ನದೊಂದು ಬೇಡಿಕೆ. ಒಂದು ವೇಳೆ ಅದು ಮಾನ್ಯವಾಗಿದ್ರೆ ಮಾತ್ರ ಮುಂದಿನದ್ದೆಲ್ಲವೂ. ನಾನು ಉತ್ಸಾಹದಿಂದ ಕೇಳಿದೆ, ಯಾವ ಬೇಡಿಕೆ ಅತ್ತೆ? ಏನ್ ಡಿಮ್ಯಾಂಡ್ ಅಂತ? ನೀನು ಹೇಳುವ ಆ ಪ್ರತಿಯೊಂದು ವಿಷಯವೂ ನನಗೆ ಒಪ್ಪಿಗೆ ಇದೆ ಅತ್ತೆ. ನನ್ನ ತೀರಾ ಹತ್ತಿರ ಬಂದ್ಲು. ಅವಳ ಉಸಿರಾಟ ನನಗೆ ತಲ್ಲಣಗೊಳಿಸ್ತಾ ಇತ್ತು. ಅವಳು ಪಿಸುಗುಟ್ಟುತ್ತಾ ಅಂದ್ಲು, ನೋಡು, ಇಂದು ಏನೇ ನಮ್ಮ ನಡುವೆ ನಡೆದ್ರು ಅದು ಈ ಕೋಣೆಯಿಂದ ಹೊರಗೆ ಹೋಗಬಾರ್ದು. ನಾಳೆ ಬೆಳಗ್ಗೆ ಯಾವಾಗ ಮಾವ ಬರ್ತಾರೋ ಅಥವಾ ನೀನು ಪುಣೆಗೆ ವಾಪಸ್ ಹೋಗ್ತೀಯೋ ಆಗ ನೀನು ನನ್ನೊಂದಿಗೆ ನಡೆದುಕೊಳ್ಳುವಾಗ ಮತ್ತೆ ಹಾಗೆಯೇ ಇರಬೇಕು. ಹೇಗೆ ಮೊದಲ ದಿನ ನಡ್ಕೊಂಡಿದೆಯೋ ಮರ್ಯಾದೆಯಿಂದ ಮತ್ತು ಅದರಿಂದ ಯಾರ ಮುಂದೆಯೂ ತೀರಾ ತಪ್ಪಿಯೂ ನಿನ್ನ ನೋಟದಿಂದ ಅಥವಾ ನಡವಳಿಕೆಯಿಂದ ಹೀಗೆ ಕಾಣಿಸಬಾರದು. ಏನಂದ್ರೆ ನಮ್ಮ ನಡುವೆ ಏನೋ ನಡೆದಿದೆ ಎಂದು ಒಂದು ವೇಳೆ ನೀನು ಈ ರಹಸ್ಯ ಕಾಪಾಡುವ ಶಪಥ ತೆಗೆದುಕೊಳ್ಳುವುದಾದರೆ ಮಾತ್ರ ನಿನಗೆ ಇಂದಿನ ರಾತ್ರಿ ಮರೆಯಲಾಗದ ಅನುಭವ ನೀಡುತ್ತದೆ. ಅವಳ ಬೇಡಿಕೆ ಸರಳ ಆದರೆ ಮಹತ್ವದ್ದಾಗಿತ್ತು. ಅವಳ ಕೈಯನ್ನು ನನ್ನ ಕೈಗೆ ತೆಗೆದುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡೆ. ಶಪಥ ಮಾಡ್ತೇನೆ ಅತ್ತೆ, ನಿನ್ನ ಮತ್ತು ನನ್ನ ಸಂಬಂಧ ಮರ್ಯಾದೆಯನ್ನ ನಾನು ಜನರಿಗಾಗಿ ಎಂದಿಗೂ ಯಾವತ್ತಿಗೂ ಕೂಡ ಮೀರೋದಿಲ್ಲ. ಇದು ನಮ್ಮಿಬ್ಬರ ನಡುವಿನ ಒಂದು ಸುಂದರ ರಹಸ್ಯವಾಗಿರುತ್ತೆ ಅತ್ತೆ ಅಂತ ಹೇಳ್ದೆ. ಅತ್ತೆ ನನ್ನ ಕಡೆ ನೋಡಿ ಒಂದು ಸಿಹಿ ನಗು ಬೀರಿದ್ಲು. ಅವಳು ಮೆಲ್ಲನೆ ಹಾಸಿಗೆಯನ್ನ ಸರಿಪಡಿಸಿದ್ಲು ಮತ್ತು ನನ್ನ ಹತ್ತಿರ ಸೆಳೆದ್ಲು. ಇಂದಿನ ರಾತ್ರಿ ಶಾಂತವಾಗಿತ್ತು, ಆದರೆ ನಮ್ಮ ಮನಸ್ಸಿನ ಆಲೋಚನೆಗಳು ಈಗ ಶಾಂತವಾಗಿದ್ವು. ಅವಳು ಮೆಲ್ಲನೆ ಲೈಟ್ ಸಂಪೂರ್ಣವಾಗಿ ಆಫ್ ಮಾಡಿದ್ಲು ಮತ್ತು ಕತ್ತಲೆಯಲ್ಲಿ ಕೇವಲ ಅವಳ ಬಳೆಗಳ ಸದ್ದು ಮತ್ತು ನಮ್ಮ ಹೆಚ್ಚಾದ ಉಸಿರಾಟದ ಸದ್ದು ಕೇಳಿಸ್ತಾ ಇತ್ತು. ಕತ್ತಲು ಗಾಢವಾಗಿತ್ತು ಮತ್ತು ಅತ್ತೆ ನೀಡಿದ ಆ ಬೇಡಿಕೆ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿ ಅಚ್ಚುತ್ತಿತ್ತು. ಅವಳು ಮೆಲ್ಲನೆ ನನ್ನ ಕೈಯನ್ನ ತನ್ನ ಕೈಗೆ ತೆಗೆದುಕೊಂಡ್ಲು. ಅವಳ ಹಿಡಿತ ಈಗ ಮೊದಲಿಗಿಂತ ಗಟ್ಟಿಯಾಗಿತ್ತು. ನಾನು ಅವಳ ಎಷ್ಟು ಹತ್ತಿರವಿದ್ದೆ ಅಂತಂದ್ರೆ ಅವಳ ಬಿಸಿ ಉಸಿರಿನ ಸ್ಪರ್ಶ ನನ್ನ ಕೆನ್ನೆಯ ಮೇಲೆ ಕಿಲಿತಾ ಇತ್ತು. ಅಶ್ವಿನ್, ನೆನಪಿರಲಿ, 5 ನಿಮಿಷ ಅವಳು ಮತ್ತೊಮ್ಮೆ ಅದೇ ಸವಾಲನ್ನ ಒಡ್ಡಿದ್ಲು ಮತ್ತು ನನ್ನ ಮುಖದ ಮೇಲೆ ಒಂದು ವಿಜಯದ ನಗು ಮೂಡಿತು. ನಾನೇನ್ ಮಾಡಿದೆ? ಹಗುರವಾಗಿ, ತುಂಬಾ ಹಗುರವಾಗಿ ಅವಳ ಕೂದಲಿನ ಮೇಲೆ ಕೈಯಾಡಿಸಿದೆ ಮತ್ತು ಸೆರೆಸಿದೆ. ಅತ್ತೆ ಈಗ ಯಾವುದೇ ವಿರೋಧ ವ್ಯಕ್ತಪಡಿಸಲಿಲ್ಲ. ಬದಲಿಗೆ ಅವಳು ಸ್ವತಃ ಸಂಪೂರ್ಣವಾಗಿ ನನ್ನ ಸ್ವಾಧೀನಕ್ಕೆ ಒಪ್ಪಿದ್ಲು. ಅವಳ ಆ ಒಂದು ಸ್ಪರ್ಶ ಮತ್ತು ಅದರ ಸುಗಂಧ ನನ್ನನ್ನ ಇನ್ನೂ ಹೆಚ್ಚು ಮೂಕ ವಿಸ್ಮಿತಗೊಳಿಸ್ತಾ ಇತ್ತು. ನಾನು ಮೆಲ್ಲನೆ ಒಂದು ತಲೆಯನ್ನ ಇಟ್ಟೆ ಮತ್ತು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದೆ, ಅತ್ತೆ, ಸಮಯ ನೋಡ್ತಾ ಕೂತ್ಕೊಳ್ಬೇಡ ಅಂತ.
ಹಿಂದಿನ ರಾತ್ರಿ ಕೇವಲ ನಮ್ಮದಾಗಿದೆ ಅಂತ ಹೇಳ್ದೆ. ಆಗ ಅವಳು ಒಂದು ನಿಟ್ಟುಸಿರನ್ನ ಬಿಟ್ಲು ಮತ್ತು ನನ್ನನ್ನ ಇನ್ನೂ ಹತ್ತಿರ ಸೆಳೆದ್ಲು. ಅಲ್ಲಿನ ಶಾಂತತೆಯಲ್ಲಿ ಈಗ ಕೇವಲ ನಮ್ಮ ಚಲನವಲನಗಳ ಮತ್ತು ಬಳೆಗಳ ಕಿಣಿಕಿಣಿ ಎಂಬ ಸದ್ದು ಕೇಳಿಸ್ತಾ ಇತ್ತು. ಅತ್ತೆಯ ಆ ಆಕರ್ಷಕ ವ್ಯಕ್ತಿತ್ವ ಮತ್ತು ಅವಳ ಸೌಂದರ್ಯ ನನ್ನ ಕಣ್ಣೆದುರಿಗಿತ್ತು. ನಾನು ಮೆಲ್ಲನೆ ಅವಳಿಗೆ ಆ ಸುಂದರ ಕ್ಷಣದ ಅನುಭವ ನೀಡೋದಕ್ಕೆ ಆರಂಭಿಸಿದೆ. ಯಾವುದಕ್ಕಾಗಿ ನಾನು ಇಷ್ಟೊಂದು ಸಮಯದಿಂದ ಹಂಬಲಿಸ್ತಾ ಇದ್ನೋ, ಅತ್ತೆಯ ಉಸಿರಾಟದ ವೇಗ ಹೆಚ್ಚಾಗಿತ್ತು ಮತ್ತು ಅವಳು ನನ್ನ ಕೂದಲನ್ನ ಕೈಯಿಂದ ಕೆದಕಿದ್ಲು. ನೀ ನಿಜಕ್ಕೂ ತುಂಬಾನೇ ಜಿದ್ದಿ ಹುಡುಗ, ಅವಳು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು. ನನಗರಿವಾಯ್ತು. ಆಗಲೇ ಕೋಪ ಮಾಡಿಕೊಂಡಿದ್ದ ಅತ್ತೆ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ನಾವಿಬ್ಬರು ಅದೇ ಒಂದೇ ಬ್ಲಾಂಕೆಟ್ನಲ್ಲಿ ಈಗ ಒಬ್ಬರಿಗೊಬ್ಬರು ಎಷ್ಟು ಹತ್ತಿರವಾಗಿದ್ದೆಂದರೆ ನಮ್ಮ ನಡುವೆ ಯಾವುದೇ ಪರದೆ ಉಳಿದಿರಲಿಲ್ಲ. ಅವಳು ನೀಡಿದ 5 ನಿಮಿಷಗಳ ಮಿತಿಯನ್ನ ನಾನು ಎಂದು ಮೀರಿದ್ದೆ ಮತ್ತು ಅತ್ತೆ ಈಗ ಸ್ವತಃ ಆ ಕ್ಷಣದ ಆನಂದವನ್ನ ಪಡೀತಾ ಇದ್ಲು. ಹೊರಗೆ ಮಳೆಯ ಹನಿಗಳು ಆರಂಭವಾದವು, ಆದರೆ ಒಳಗಿನ ಕೊನೆಯಲ್ಲಿ ಒಂದು ಬೇರೆಯದೇ ವಾತಾವರಣ ನಿರ್ಮಾಣವಾಗಿತ್ತು. ಅತ್ತೆ ತನ್ನ ಕೈಗಳನ್ನು ಹಿಡಿಕೊಂಡಿದ್ಲು ಮತ್ತು ಅವಳ ಕಣ್ಣುಗಳಲ್ಲಿ ಈಗ ಕೇವಲ ಸಮಾಧಾನ ಕಾಣಿಸ್ತಾ ಇತ್ತು. ಆ ರಾತ್ರಿ ನಮ್ಮ ಜೀವನದ ಒಂದು ಅವಿಸ್ಮರಣೀಯ ತಿರುವು ಆಯಿತು. ಮಾವ ಮುಂಜಾನೆ ಬರಲಿದ್ದು, ಆದರೆ ಅಲ್ಲಿಯವರೆಗಿನ ಪ್ರತಿಯೊಂದು ಕ್ಷಣವನ್ನ ನಾವು ಬದುಕಬೇಕಿತ್ತು. ಅತ್ತೆ ನನ್ನನ್ನು ಹಗ್ ಮಾಡ್ಕೊಂಡು ಹೇಳಿದ್ಲು, ಇಂದು ಒಪ್ಕೊಂಡೆ, ನೀನು ಗೆದ್ದೆ ಅಂತೂ. ಬೆಳಗಿನ 6 ಗಂಟೆ ಆಗಿತ್ತು ಮತ್ತು ಕಿಟಕಿಯಿಂದ ಸೂರ್ಯನ ಮುಂಜಾನೆಯ ಆ ಕಿರಣಗಳು, ಆ ಬೆಳಕು ರೂಮ್ಗೆ ಬರ್ತಾ ಇತ್ತು. ರಾತ್ರಿಯ ಆ ಲೋಕದಿಂದ ನಾನು ಹೊರಬಂದೆ ಮತ್ತು ನೋಡಿದಾಗ ಅತ್ತೆ ಆಗ್ಲೇ ಎದ್ದಿದ್ಲು. ಅವಳು ರೆಡಿಯಾಗಿ ಕೂದಲನ್ನ ಬಾಚಿದ್ಲು ಮತ್ತು ಹಣೆಯ ಮೇಲೆ ಕುಂಕುಮ ಇಟ್ಕೊಂಡು ತೀರಾ ಸಾದಾ ಗೃಹಿಣಿಯ ರೂಪದಲ್ಲಿ ಓಡಾಡ್ತಾ ಇದ್ಲು. ಅವಳನ್ನು ನೋಡಿ ಯಾರಿಗೂ ಕೂಡ ಶಂಕೆ ಕೂಡ ಬರ್ತಾ ಇರಲಿಲ್ಲ, ಏನೆಂದ್ರೆ ರಾತ್ರಿ ಏನ್ ನಡೆದಿತ್ತು ಅಂತ. ಅವಳು ನನ್ನ ಕಡೆ ನೋಡಿ ಕೇವಲ ಒಂದು ಶಾಂತ ನೋಟವನ್ನು ಬೀರಿದ್ಲು. ಅದರ ಅರ್ಥ ನನಗೆ ಆಗಿತ್ತು. ಈಗ ಸೋದರಳಿಯ ತರಹ ನಡೆದುಕೋ. ಅಷ್ಟರಲ್ಲೇ ಮನೆಯ ಹೊರಗೆ ಹೆಜ್ಜೆ ಸದ್ದು ಕೇಳಿಸ್ತು ಮತ್ತು ಮಾವನ ಧ್ವನಿ ಕೇಳಿಸ್ತು. ಸೋನು ಬಾಗಿಲು ತೆಗೆ, ಬಂದೆ ನಾನು ಅಂತ. ನನ್ನ ಹೃದಯ ಜೋರಾಗಿ ದಡದಡಿಸೋದಕ್ಕೆ ಆರಂಭಿಸ್ತು. ನಾನು ತಕ್ಷಣವೇ ನೀಟಾಗಿ ಕುಳಿತು ಫೋನ್ ನೋಡುವಂತೆ ನಡೆಸಿದೆ. ಅತ್ತೆ ತೀರಾ ಶಾಂತವಾಗಿ ಹೋಗಿ ಬಾಗಿಲನ್ನು ತೆರೆದ್ಲು. ಮಾವ ಹೆಗಲ ಮೇಲೆ ಹಾಸಿಗೆ ಮತ್ತು ಕೈಯಲ್ಲಿ ನೀರಿನ ಬಾಟ್ಲಿಯನ್ನ ಹಿಡಿದು ಒಳಗೆ ಬಂದ್ರು. ಅವರು ಸ್ವಲ್ಪ ದಣಿದಂತೆ ಕಾಣ್ತಾ ಇದ್ರು. ಮಾವ ನನ್ನ ಕಡೆಗೆ ನೋಡಿ ಹೇಳಿದ್ರು, ಏನು ಅಶ್ವಿನ್, ನಿದ್ದೆ ಆಯ್ತಾ? ಸೊಳ್ಳೆಗಳೇನು ಕಚ್ಚಲಿಲ್ಲ ತಾನೇ? ನಾನು ಸ್ವಲ್ಪ ತಡಬಿಡಿಸ್ತಾ ಅಂದೆ. ಹೌದು ಮಾವ, ಮಸ್ತ್ ನಿದ್ದೆ ಬಂತು, ಹಳ್ಳಿಯ ಗಾಳಿಯೇ ಬೇರೆ. ಅತ್ತೆ ಅಡುಗೆ ಮನೆಯಿಂದ ಹೇಳಿದ್ಲು, ಅಶ್ವಿನ್ಗೆ ಚಹಾ ಬೇಕೇ ಅಂತ ಕೇಳಿ ನೋಡಿ, ನಾನು ನೀರು ಕಾಯಿಸೋಕಿಟ್ಟಿದ್ದೀನಿ ಅಂತ. ಅವಳ ಈ ಮಾತು ಎಷ್ಟು ನೈಸರ್ಗಿಕವಾಗಿತ್ತು ಅಂದರೆ ನನಗೆ ಅವಳ ಸಂಯಮದ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಮಾವ ನನ್ನ ಪಕ್ಕದಲ್ಲಿ ಕುಳಿತು ಹೊಲದ ಬಗ್ಗೆ ಮಾತನಾಡಲಾರಂಭಿಸಿದ್ರು. ಅತ್ತೆ ಚಹಾ ತಗೊಂಡು ಬಂದಾಗ ಅವಳ ಮಾವನಿಗೆ ಚಹಾ ಕೊಟ್ಲು ಮತ್ತು ನನ್ನ ಕಡೆ ನೋಡಿ ಹೇಳಿದ್ಲು, ತಗೋ ಅಶ್ವಿನ್ ಚಹಾ ಕುಡಿ ಮತ್ತು ರೆಡಿಯಾಗು, ಇಂದು ನೀನು ಮಾವನ ಜೊತೆ ಬೇರೆ ಹೊಲಕ್ಕೆ ಹೋಗಬೇಕಲ್ವಾ? ಮಾವನ್ನಕ್ಕೂ ಹೇಳಿದ್ರು, ಹೌದು, ಇಂದು ಇವನಿಗೆ ಬಾವಿ ತೋರಿಸಲು ಕರೆದೊಯ್ತೇನೆ ಅಂತ. ಯಾವಾಗ ಮಾವ ಸ್ನಾನಕ್ಕೆ ಹೋದ್ರು ಆಗ ನನಗೆ 2 ನಿಮಿಷ ಅತ್ತೆ ಜೊತೆ ಒಬ್ಬಂಟಿಯಾಗಿರುವ ಅವಕಾಶ ಸಿಕ್ಕಿತ್ತು. ನಾನು ಮೆಲ್ಲಗೆ ಅವಳ ಹತ್ತಿರ ಹೋಗಿ ಕೇಳ್ದೆ, ಅತ್ತೆ ನೀನು ನಿಜಕ್ಕೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಾ? ಅವಳು ತಿರುಗಿ ನೋಡಿದ್ಲು ಮತ್ತು ಅವಳ ತುಟಿಗಳ ಮೇಲೆ ಒಂದು ತುಂಟತನದ ನಗು ಇತ್ತು. ಅವಳು ಹತ್ತಿರ ಬಂದು ಮೆಲ್ಲನೆ ಧ್ವನಿಯಲ್ಲಿ ಹೇಳಿದ್ಲು. ಏನಂತ ಹೇಳಿದ್ಲು? ಈ ಕತೆಯ ಮುಂದಿನ ಭಾಗಕ್ಕಾಗಿ ಭಾಗ 2 ಅಥವಾ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಕತೆ ನಿಮಗಿಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 2ನೇ ದಿನದ ರಾತ್ರಿ ಏನಾಯಿತು ಅಂತ ಕೇಳೋದಕ್ಕೋಸ್ಕರ ಪಾರ್ಟ್ 2 ಅಂತೇಳಿ ಕಮೆಂಟ್ ಮಾಡಿ. ಈ ಕತೆ ಇಷ್ಟವಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.